ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸುಸ್ವಾಗತ. ನೋಡಿ, ಇವತ್ತಿನ ವಿಷಯ ಏನು ಅಂದರೆ, ನಮ್ಮಲ್ಲಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ, ಶಿವಕುಮಾರ್ನವರು ಉಪಮುಖ್ಯಮಂತ್ರಿ. ಇವತ್ತೇನಾಗಿದೆ, ಇವ್ರ ನೇತೃತ್ವದಲ್ಲಿ ಡೆಲ್ಲಿನಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇವಾಗ 11 ಗಂಟೆಗೆ 11:30 11 ಕಾಲಿಗ 11 ಗಂಟೆಗೆ ಸ್ಟ್ರೈಕ್ ಮಾಡ್ತಾರೆ. ಜಂತರ್ ಮಂತರ್ ಸ್ಟ್ರೈಕ್ ಮಾಡ್ತಾರಂತೆ. ಇದೇನು ಅಂದರೆ, ಹೀಗೂ ವ್ಯಾಖ್ಯಾನಿಸ್ಬೋದು, ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದರೆ ಇವ್ರು ಪೊಲೀಸರನ್ನ ಕರ್ಕೊಂಡು ಹೋಗಿ ಯುದ್ಧ ಮಾಡ್ಬೋದು, ಪಾರ್ಲಿಮೆಂಟ್ ಅಟ್ಯಾಕ್ ಮಾಡ್ಬೋದು. ನೋಡಿ, ಇದ್ರ ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ಇದು ಏನು ಅಂದರೆ, ಪಾಪ ಸರ್ದಾರ್ ವಲ್ಲಭಾಯ್ ಪಟೇಲ್ ಉಕ್ಕಿನ ಮನುಷ್ಯ ಅಂತೀವಿ. ಯಾಕೆ ಉಕ್ಕಿನ ಮನುಷ್ಯ ಅಂತೀವಿ ಅಂತಂದರೆ, 2 ಸ್ಟೇಟ್ಗಳು ಗಲಾಟೆ ಮಾಡ್ಕೊತಿದ್ವು ಇಂಡಿಯಾದಲ್ಲಿ ಸೇರ್ಕೊಳ್ಳೋದಕ್ಕೆ. ಒಂದು ಜಮ್ಮು ಆ್ಯಂಡ್ ಕಾಶ್ಮೀರ, ಡಾಕ್ಟರ್ ಹರಿ ಸಿಂಗ್ ಇದ್ದರು ಮುಖ್ಯಮಂತ್ರಿಯಾಗಿ. ಇನ್ನೊಂದು ಹೈದರಾಬಾದ್ ನಿಜಾಮ, ರಜಾಕ್ ಅಂತಲೂ ಕರೆಯೋರು ಅವ್ರನ್ನ. ಇವರಿಬ್ಬರು ಇಂಡಿಯಾದೊಳಗೆ ಸೇರ್ಕೊಳ್ಳೋದಕ್ಕೆ ಬಹಳ ಇದು ಮಾಡ್ತಿದ್ರು. ಏನು ಅಂದರೆ, ತರಲೆ ಮಾಡ್ತಾಯಿದ್ರು. ರಾಜಾ ಹರಿ ಸಿಂಗ್ ಏನೋ ಒಪ್ಕೊಂಡ್ಬಿಟ್ರು, ಯಾಕೆಂದರೆ ಅಲ್ಲಿ ಪಾಕಿಸ್ತಾನದವ್ರು ಆಕ್ರಮಣ ಮಾಡಿದ್ರು, ಅವ್ರ ಹತ್ರ ದೊಡ್ಡ ಸೈನ್ಯ ಇರಲಿಲ್ಲ, ಇಂಡಿಯಾ ದೇಶಕ್ಕೆ ಕೇಳಬೇಕಾಯ್ತು. ಹಿಂದೂ ಅದರಿಂದ ಆತ ಒಪ್ಕೊಂಬಿಟ್ಟ. ಬನ್ನಿ, ಸರ್ದಾರ್ ವಲ್ಲಭಾಯ್ ಪಟೇಲು 565ಕ್ಕಿಂತ ಹೆಚ್ಚು ಸಂಸ್ಥಾನಗಳಿತ್ತು, ಅದನ್ನೆಲ್ಲ ಒಗ್ಗೂಡಿಸ್ಬಿಟ್ಟು ಒಂದು ದೇಶ ಮಾಡಿದ್ರು. ಹಾಗಾಗಿ ಅವ್ರನ್ನ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಜವಾಹರ್ಲಾಲ್ ನೆಹರುಗಿಂತ ದೊಡ್ಡ ಲೀಡ್ರ್ ಅವರು. ಏನು ಅಂತಂದರೆ, 2 ಸ್ಟೇಟ್ಗಳು ಗಲಾಟೆ ಮಾಡ್ತಿದ್ವು. ನೋಡಿ, ಮೈಸೂರು ಪ್ರಾಂತ, ಮೈಸೂರು ಮಹಾರಾಜರು ಫಸ್ಟ್ ಸೈನ್ ಹಾಕಿದ್ದು ಇವರು, ಒಪ್ಕೊಂಬಿಟ್ಟು ಆಯಿತು ನಾವು ಸೇರ್ತೀವಿ ಅಂತಂದ್ಬಿಟ್ಟು. ತಮಗಿರ್ತಕ್ಕಂಥ ಅಧಿಕಾರ, ತಮಗಿರ್ತಕ್ಕಂಥ ವೈಭೋಗದ ಜೀವನ ಎಲ್ಲವನ್ನು ತ್ಯಾಗ ಮಾಡಿ ನಾವು ಸೇರ್ಕೋತೀವಿ ಅಂತ ಹೇಳಿದ್ರು. ರಾಜಾ ಹರಿ ಸಿಂಗು ಜಮ್ಮು ಆ್ಯಂಡ್ ಕಾಶ್ಮೀರದ ರಾಜ ಆಗಿದ್ದರು, ಅವರು ಒಪ್ಕೊಳ್ಳಿಲ್ಲ ಮೊದಲನೇದರಲ್ಲಿ. ಮತ್ತು ಎರಡನೇದಾಗಿ ಹೈದರಾಬಾದಿನ ನಿಜಾಮ ಒಪ್ಕೊಳ್ಳಿಲ್ಲ. ಹೈದರಾಬಾದಿನ ನಿಜಾಮ ಹೇಳಿ ಕೇಳಿ ಮುಸ್ಲಿಮು ಮತ್ತು ಸಿಕ್ಕಾಪಟ್ಟೆ ದುಡ್ಡಿತ್ತು, ಆತ ಒಪ್ಕೊಳ್ಳಿಲ್ಲ. ಇಲ್ಲೇನಾಗುತ್ತೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಗೃಹ ಮಂತ್ರಿ ಆಗಿರ್ತಾರೆ, ಅವ್ರು ಸೈನ್ಯ ಕಳಿಸ್ಬಿಟ್ಟು ತೊಗೋತಾರೆ, ಇದನ್ನು ವಶಪಡಿಸ್ಕೋತಾರೆ. ಹಾಗಾಗಿ ಹೈದರಾಬಾದ್ ನಮ್ಮ ದೇಶದೊಳಗೆ ಸೇರ್ಕೊಳ್ಳುತ್ತೆ. ಯಾಕೆ ಇದು ಹೇಳ್ತಿದ್ದೀನಿ ಅಂತಂದರೆ, ಮತ್ತೆ ನಾವು ಅದೇ ದಾರಿಗೆ ಹೋಗ್ತಾಯಿದ್ವಿ. ನಾಯಿ ಬಾಲ ಡೊಂಕೆ ಅಂತಂದ್ಬಿಟ್ಟು ದಬ್ಬೆ ಕಟ್ಟಿ ಇಟ್ಟಿದ್ವಿ, ಇಷ್ಟು ದಿವಸ ಸ್ಟ್ರೈಟಾಗಿತ್ತು. ಈಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತವ್ರು ಯಾರೂ ಇಲ್ಲ. ನರೇಂದ್ರ ಮೋದಿಯವ್ರು ಆಗಲಿ ಅಂದ್ಬಿಟ್ಟು ನಮ್ಮ ಆಶಯ ಆಗಬೇಕು, ಅವರು ಆ ಥರ ಆಗಬೇಕಂತ ಪ್ರಸಂಗ ಬಂದೋದಿಗಿದೆ. ಆ ದೃಷ್ಟಿಯಿಂದ ಬನ್ನಿ, ಇವತ್ತೇನಾಗಿದೆ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾಂಗ್ರೆಸ್ಸಿನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಇವರು ಹೇಗೆ ಅಂತಂದರೆ, ನರೇಂದ್ರ ಮೋದಿಗೆ ಶೆಡ್ ಹೊಡಿತಾರೆ, ಪ್ರಪಂಚಕ್ಕೆ ಶೆಡ್ ಹೊಡಿತಾರೆ, ಸೂರ್ಯನಿಗೆ ಶೆಡ್ ಹೊಡಿತಾರೆ. ಏನು ಅಂದರೆ, ಒಂದು ಗಾದೆ ಅಲ್ಲ, ಒಂದು ಸತ್ಯ ಹೇಳಬೇಕಾಗತ್ತೆ. ವಿನ್ಸ್ಟನ್ ಚರ್ಚಿಲು 2ನೇ ಮಹಾಯುದ್ಧದಲ್ಲಿ ಬ್ರಿಟನ್ನಿನ ಪ್ರಧಾನಮಂತ್ರಿ ಆಗಿರ್ತಾರೆ. ಭಾರತಕ್ಕೆ ಸ್ವತಂತ್ರ ಕೊಡಬೇಕು ಕೊಡಬಾರ್ದು ಅನ್ನೋದು ಭಾಳ ಚರ್ಚೆಗಳು ನಡೆಯುತ್ತೆ. ಅಲ್ಲೂ 10-15 ವರ್ಷ ಪಾರ್ಲಿಮೆಂಟಲ್ಲಿ ಚರ್ಚೆ ನಡೆಯುತ್ತೆ. ಬೇರೆ ಬೇರೆ ಸ್ತರದಲ್ಲಿ, ಬೇರೆ ಬೇರೆ ಲೆವೆಲಲ್ಲಿ ಚರ್ಚೆಗಳು ನಡೆಯುತ್ತೆ. ಆಗ ಚರ್ಚಿಲ್ ಒಂದು ಮಾತು ಹೇಳ್ತಾರೆ, ಇಂಡಿಯಾ ದೇಶಕ್ಕೆ ಈಗ ಸ್ವತಂತ್ರ ಕೊಡೋದು ಬೇಡ, ಯಾಕೆ ಅಂದರೆ ರೋಗ್ಸ್ ಆ್ಯಂಡ್ ರ್ಯಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ ಹೇಳ್ತಾರೆ. ಇದು ಎಷ್ಟು ಸತ್ಯ ಇದೆ ನೋಡಿ. ಇವಾಗ ಕರ್ನಾಟಕದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಶಿವಕುಮಾರ್, ಇವರು ಸಂವಿಧಾನ ರಚನೆ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ನಡ್ಕೋತೀವಿ ಅಂತಂದ್ಬಿಟ್ಟು, ಮತ್ತು ದೇಶದ ಅಖಂಡತೆ, ಏಕತೆ ಮತ್ತು ಸಮಗ್ರತೆಯನ್ನು ಸಂರಕ್ಷಣೆ ಮಾಡ್ತೀವಿ ಅಂದ್ಬಿಟ್ಟು ಪ್ರಮಾಣ ವಚನ ತಗೊಂಡಿದ್ದಾರೆ. ಇವತ್ತೇನಾಗಿದೆ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ಕೇಂದ್ರ ಸರ್ಕಾರದ ವಿರುದ್ಧ ಧರಣ ಮಾಡ್ತಾಯಿದ್ದಾರೆ. ಇವ್ರಿಗೆ ಏನಾದರೂ ಸ್ವಲ್ಪ ಪವರ್ ಕೊಟ್ಬಿಟ್ರೆ ಪೊಲೀಸ್ ಇಟ್ಕೊಂಡು ನಮ್ಮ ಪಾರ್ಲಿಮೆಂಟ್ ಮೇಲೆ ಗುಂಡು ಹಾರಿಸ್ಬೋದಲ್ವಾ? ಇಂಥ ಪರಿಸ್ಥಿತಿ ಮುಂದೆ ಯಾವತ್ತಾದರೂ ಬರ್ಬೋದಲ್ವಾ? ಇದನ್ನು ನಾವು ಯಾರು ದೇಶಭಕ್ತರಿದ್ದೀವಿ ಭಾಳ ಆಳವಾಗಿ ಯೋಚನೆ ಮಾಡಬೇಕಾದಂಥ ವಿಷಯ. ಎಲ್ಲಾದರೂ ಸ್ಟೇಟ್ ಗೌರ್ಮೆಂಟು ಕೇಂದ್ರ ಸರ್ಕಾರದ ವಿರುದ್ಧ ಗಲಾಟೆ ಮಾಡಿದ್ದಿದೆಯಾ, ಧರಣ ಮಾಡಿದ್ದಿದೆಯಾ ಅಂತ ಯೋಚನೆ ಮಾಡಿದ್ರೆ, 1967ರಿಂದ 65 ವರ್ಷಗಳ ಕಾಲ ಕಾಂಗ್ರೆಸ್ ರೂಲ್ ಮಾಡುತ್ತೆ. ಇದ್ರ ಯೋಚನೆಯೂ ಮಾಡಲ್ಲ. ಯಾಕೆ ಅಂತಂದರೆ, ಸೆಂಟ್ರಲಲ್ಲೂ ಕೇಂದ್ರ ಸರ್ಕಾರದಲ್ಲೂ ಕಾಂಗ್ರೆಸ್ ಸರ್ಕಾರಗಳಿತ್ತು, ಸ್ಟೇಟ್ ಗೌರ್ಮೆಂಟಲ್ಲೂ ಕಾಂಗ್ರೆಸ್ ಸರ್ಕಾರಗಳಿದ್ದು. ಏನು ಕಾಳಿನ ಬೋಳಿ, ಹೇಗೋ ಅಧಿಕಾರನ ಅನುಭವಿಸ್ಕೊಂಡು ದುಡ್ಡು ಹೊಡ್ಕೊಂಡು ಲಕ್ಷಾಂತರ ಕೋಟಿ ಮಾಡ್ಕೊಂಡು ಆರಾಮಾಗಿದ್ದುಬಿಟ್ರು. ಈಗೇನಾಗಿದೆ, ದೇಶಭಕ್ತ ಪ್ರಧಾನಮಂತ್ರಿ ಮತ್ತು ಅತ್ಯಂತ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು, ರೈಲ್ವೆ ಸ್ಟೇಷನಲ್ಲಿ ಟೀ ಮಾಡ್ತಿದ್ರಂತೆ ಅಂಥವ್ರು, ಅವ್ರ ತಾಯಿ ಬೇರೆಯವ್ರ ಮನೇಲಿ ಕೆಲಸ ಮಾಡ್ತಿದ್ರಂತೆ ಅಂಥವ್ರು ಪ್ರಧಾನಮಂತ್ರಿಯಾಗಿ ಬಂದುಬಿಟ್ಟಿದ್ದಾರೆ. ಪ್ರಧಾನಮಂತ್ರಿಯಾಗಿ ಬಂದಾಗಿಂದ ಹೇಳ್ತಾರೆ ಅವರು, ನಾನು ಪ್ರಧಾನಮಂತ್ರಿ ಅಲ್ಲ, ಪ್ರಧಾನ ಸೇವಕ ಅಂದ್ಬಿಟ್ಟು. ಇದು ಚುಚ್ಚತ್ತೆ ಯಾರು ಸಾಮಂತ ರಾಜ್ಯಗಳಿಗೆ. ಸ್ಟೇಟ್ ಲೆವೆಲ್ ಮುಖ್ಯಮಂತ್ರಿಗಳು ಇರ್ತಾರಲ್ಲ, ಇವ್ರು ಶೆಡ್ತಾ ಇರ್ತಾರೆ, ಅವನೇನು ಮಹಾ ಇವನೇನು ಮಹಾ ಏಕವಚನದಲ್ಲಿ ಮಾತಾಡಿದ್ದಾರೆ. ದ್ರೌಪದಿ ಮುರ್ಮುಗೂ ಏಕವಚನದಲ್ಲಿ ಮಾತಾಡಿದ್ದಾರೆ. ಬಿಡಿ, ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ. ಇಂಥ ಭಂಡಿಗೆಟ್ಟು ಜನ, ಇಂಥ ಮರ್ಯಾದೆನೇ ಕಲ್ತಿಲ್ಲದೆ ಇರತಕ್ಕಂಥ ಜನ ಅಧಿಕಾರ ತೊಗೊಂಡ್ಬಿಟ್ಟಿದ್ದಾರೆ.
ಅಧಿಕಾರ ಏನಾಗಿದೆ, ಒಂದು ಬಿಸ್ನೆಸ್ ಆಗಿದೆ, ಒಂದು ಉದ್ಯೋಗ ಆಗಿದೆ. ಫಾಸ್ಟೆಸ್ಟ್ ಮೇಕಿಂಗ್ ದುಡ್ಡು ಮಾಡ್ಬೋದು ಉದ್ಯೋಗ ಯಾವುದೋ ಒಂದು ಇಂಡಿಯಾ ದೇಶದಲ್ಲಿ ಇದು ರಾಜಕೀಯ. 60ನೇ ದಶಕದವರೆಗೂ ಕೇವಲ ಕೆಲವೇ 100,000 ಇಟ್ಕೊಂಡವ್ರು ಇವತ್ತು 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ, 5 ಲಕ್ಷ ಕೋಟಿ ಇಟ್ಕೊಂಡಿದ್ದಾರೆ. ಇಷ್ಟಲ್ಲದೆ ಲಂಡನ್ನಲ್ಲಿ ಯಾವುದೋ ಫೇಮಸ್ ಸ್ಟ್ರೀಟಲ್ಲಿ ಒಂದು ಮನೆ ಅಂತೆ ಹೋಟೆಲ್ ನಡೆಸ್ತಾ ಇದ್ದಾರೆ. ಈ ಥರದ್ದು ನೋಡ್ತೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲಿಗೆ ಬಂದು ಹೋಗಿದೆ? ಇವತ್ತು ಏನು ವಿಶೇಷ ಅಂತಂದರೆ 11 ಗಂಟೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಅನುದಾನ ಸಾಲದು ಅಂದ್ಬಿಟ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಗಲಾಟೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಏನಾದ್ರು ಗನ್ ಕೊಟ್ಬಿಟ್ರೆ ಪಾರ್ಲಿಮೆಂಟ್ ಮೇಲಾಗಲಿ ಪ್ರಧಾನಮಂತ್ರಿ ಮೇಲೆ ಹಾರಿಸ್ಬಿಡ್ಬೋದಲ್ವಾ? ನೋಡಿ, ಎ ಸ್ಟಿಚ್ ಇನ್ ಟೈಮ್ ವಿಲ್ ಸೇವ್ 9 ಅಂತ ಹೇಳ್ತೀವಿ. ಸಮಯಕ್ಕೆ ಸರಿಯಾದ 1 ಹೊಲಿಗೆ 9 ಹೊಲಿಗೆ ಆಗ್ತಕ್ಕಂಥ ಅವಕಾಶಗಳನ್ನ ತಪ್ಪಿಸುತ್ತಂತೆ. ಅಂದರೆ ಭಾಳ ಹುಷಾರಾಗಿರಬೇಕು, ನಾವು ಭಾಳ ಜಾಗರೂಕರಾಗಿರಬೇಕು. ಇನ್ನು 10 ವರ್ಷ ಬಿಟ್ಟು ಏನು ಅಪಾಯ ಬರುತ್ತೆ ಅದರ ಮುನ್ಸೂಚನೆ ಅರ್ಥಕೊಂಡು ಇವತ್ತೇ ಸೂಕ್ತವಾದ ಸ್ಟೆಪ್ಗಳನ್ನ ತಗೋಬೇಕು. ಇದಕ್ಕೆ ನರೇಂದ್ರ ಮೋದಿಯವರು ಈಗ ಅಂಥ ಸ್ಟೆಪ್ನ ತಗೊಳ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ ಅಂತ ಹೇಳ್ತೀನಿ. ಏನು ಅಂತಂದರೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಸ್ಟ್ರೈಕ್ ಮಾಡೋದು, ಸಂವಿಧಾನ ರಚನೆ ಮಾಡ್ತೀವಿ, ದೇಶದ ಅಖಂಡತೆ, ಏಕತೆ, ಸಮಗ್ರತೆಯನ್ನು ಕಾಪಾಡ್ತೀವಿ ಅನ್ನೋದು, ಇದಕ್ಕೆಲ್ಲ ಧಕ್ಕೆ ಒದಗಿಸೋ ಹಾಗೆ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ, ಎಷ್ಟು ಮಟ್ಟಿಗೆ ಸಂವಿಧಾನಕ್ಕೆ ಒದ್ದದ್ದು. ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೋಡಿ, ಅದೊಂದು ಆಯೋಗ, ಅದು ಸ್ವತಂತ್ರ ಸಂಸ್ಥೆ. ಅವರು ಬನಾನ ರಿಪಬ್ಲಿಕ್ ಮಾಡ್ತಾರೆ. ಇವ್ರನ್ನೆಲ್ಲ ಹಿಡಿದು ಜೈಲಿಗೆ ಹಾಕ್ಬೋದು, ಇವ್ರನ್ನ ಕಠಿಣ ಸುಪ್ರೀಂ ಕೋರ್ಟ್ಗೆ ಹಾಕಿ ಕಠಿಣ ಶಿಕ್ಷೆ ಕೊಡಿಸ್ಬೋದು, ಅಥವಾ ಕರ್ನಾಟಕ ಸರ್ಕಾರನ ವಜಾ ಮಾಡ್ಬೋದು, ಅಥವಾ ಈ ಕಾಂಗ್ರೆಸ್ ಯಾರ್ಯಾರು ಧರಣ ಮಾಡ್ತಾರೆ ಅವ್ರನ್ನೆಲ್ಲ ನೆಕ್ಸ್ಟ್ ಎಲೆಕ್ಷನ್, ಯಾವುದೇ ಎಲೆಕ್ಷನ್ ನಿಂತ್ಕೊಳ್ದಂಗೆ ಬ್ಯಾನ್ ಮಾಡ್ಬೋದು. ಇವೆಲ್ಲವುದನ್ನು ಮಾಡ್ದೇ ಅವ್ರು ಮಾಡಲಿ ಅಂತ ಇವರು, ಸುಪ್ರೀಂ ಕೋರ್ಟ್ ಮಾಡಲಿ ಅಂತ ಎಲೆಕ್ಷನ್ ಕಮಿಷನ್ನು, ಇವರು ನರೇಂದ್ರ ಮೋದಿ ಮಾಡಲಿ ಅಂತ ಇವರು, ನರೇಂದ್ರ ಮೋದಿ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಸುಪ್ರೀಂ ಕೋರ್ಟ್ ಮಾಡಲಿ ಅಂತ ಇವರು, ಹೀಗೆ ಒಬ್ಬರ ಮೇಲೊಬ್ಬರು ಅವ್ರು ಏನು ಮಾಡ್ತಾರೆ ಇವರೇನು ಮಾಡ್ತಾರೆ ಅಂತ ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಎ ಸ್ಟಿಚ್ ಇನ್ ಟೈಮ್ ವಿಲ್ ಸೇವ್ 9 ಅಂತ ಹೇಳಿದೆ. ಇವತ್ತು ಸರಿಯಾದ ಸ್ಟೆಪ್ ತಗೊಳ್ದಿದ್ರೆ ಎಲ್ಲ ರಾಜ್ಯ ಸರ್ಕಾರಗಳು ಮುಂದೊಂದು ದಿವಸ ತಮ್ಮ ಪೊಲೀಸರಿಗೆ ಗನ್ ಕೊಟ್ಬಿಟ್ಟು, ಮದ್ದುಗುಂಡುಗಳನ್ನ ಕೊಟ್ಬಿಟ್ಟು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಕಳಿಸ್ಬೋದು. ಎಚ್ಚೆತ್ಕೊಳ್ಳಿ, ಹೇಳ್ತಾ ಇದ್ದೀನಿ ನಾನು, ಇಂಥ ಪರಿಸ್ಥಿತಿ ಬರುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ವಿನ್ಸ್ಟನ್ ಚರ್ಚಿಲ್ಲು ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡಬೇಕಾದ್ರೆ ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ ಹೇಳಿದ್ರು.